ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಕೊನೆಗೂ ಕೆ ಎ ಕಡೆಯಿಂದ ಏನಂದರೆ ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಮತ್ತು ಬಿ ಎಸ್ ಸಿ ನರ್ಸಿಂಗ್ ಈ ವರ್ಷ ಯಾರ್ಯಾರು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಸೊ ಅವರಿಗೂ ಒಂದು ಕೆ ಎ ಕಡೆಯಿಂದ ಒಂದು ಒಳ್ಳೆ ಗುಡ್ ನ್ಯೂಸ್ ಬಂದಿದೆ. ಸೊ ಅವೆರಡು ಗುಡ್ ನ್ಯೂಸ್ ಏನಂತ ನಾನು ತಿಳಿಸ್ಕೊಡ್ತೀನಿ, ಅದ್ರ ಬಗ್ಗೆ ಏನು ವರಿ ಬೇಡ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವರಿಗೂ ವೀಡಿಯೋ ಶೇರ್ ಮಾಡಿರಿ. ಯಾಕಂದರೆ ಬಿ ಎಸ್ ಸಿ ನರ್ಸಿಂಗ್ಗೆ ತುಂಬ ಸ್ಟೂಡೆಂಟ್ಸ್ ವೇಟ್ ಮಾಡ್ತಾಯಿದ್ರು ಆಪ್ಷನ್ ಎಂಟ್ರಿಗೋಸ್ಕರ. ಸೊ ಇವಾಗ ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಕೂಡ ಬಂದಿದೆ. ಮತ್ತು ಬಿ ಎಸ್ ಸಿ ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸು ಮತ್ತು ಫೀಸ್ ಸ್ಟ್ರಕ್ಚರ್ ಕೂಡ ಬಿಟ್ಟಿದ್ದಾರೆ. ಸೊ ಅವೆರಡು ನಾನು ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಸೊ ಇವಾಗ ನೋಡ್ಕೋಬೋದು. ಫಸ್ಟ್ ಕೆ ಎ ವೆಬ್ಸೈಟಲ್ಲಿ ಬಂದ ಮೇಲೆ ಏನಪ್ಪ ಅಂದರೆ, ಸೊ ನಿನ್ನೆ ಗುಡ್ ನ್ಯೂಸ್ ಬಂದಿರೋದು. ಸೊ ಏನಂತ ತಿಳಿಸ್ತೀನಿ ನೋಡಿರಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ UGCET 2025 ಬಿ ಎಸ್ ಸಿ ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕ ಅಂದರೆ ಫೀಸ್ ಸ್ಟ್ರಕ್ಚರು. ಸೊ ಇದ್ರ ಮೇಲೆ ಓಪನ್ ಆಗಲಿಲ್ಲಪ್ಪ ಅಂದರೆ, ನಾನು ಮುಂಚೆ ಹೇಳಿದ್ದೀನಿ, ಇಲ್ಲಿ 3 ಲೈನ್ಸ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ರೆ ಪ್ರವೇಶ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದಾದ ನಂತರ UGCET ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋರಿ. ಅದಾದ ನಂತರ ಏನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು, UGCET 2025 ಬಿ ಎಸ್ ಸಿ ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕ ರಚನೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಫೀಸ್ ಸ್ಟ್ರಕ್ಚರ್ ಎರಡು ಸಿಗುತ್ತೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಇವಾಗ ಸರ್ವರ್ ಎಲ್ಲ ಓಪನ್ ಆಗುತ್ತೆ. ಸೊ ನಿನ್ನೆ ನೈಟ್ ಓಪನ್ ಆಗಿದೆ, ಆಲ್ರೆಡಿ ನಾನು ಗ್ರೂಪಲ್ಲಿ ಕೂಡ ಸೆಂಡ್ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟು ಫೀಸ್ ಸ್ಟ್ರಕ್ಚರು, ಸೊ ಇದು ಕೂಡ ನಾನು ಗ್ರೂಪಲ್ಲಿ ಸೆಂಡ್ ಮಾಡಿದ್ದೀನಿ, ಬಟ್ ಇವಾಗ ಓಪನ್ ಆಗ್ತಾಯಿಲ್ಲ, ಸರ್ವರ್ ಡೌನ್ ಇದೆ. ಸೊ ಇವಾಗ ಸದ್ಯಕ್ಕೆ ಏನಪ್ಪ ಅಂದರೆ, ನೀವು ಬಿ ಎಸ್ ನರ್ಸಿಂಗ್ ಯಾರು ಮಾಡ್ಬೇಕು ಅಂದ್ಕೊಂಡಿದ್ರೆ ಅವರು ಈಸಿಯಾಗಿ ಅವಾಗ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಆಪ್ಷನ್ ಎಂಟ್ರಿ ಓಪನ್ ಮಾಡಿ ನೋಡಿ, ಕಾಲೇಜ್ ಲಿಸ್ಟ್ ಶೋ ಆಗಿದ್ದರೆ ಓಕೆ, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಯಾಕಂದರೆ ಇವಾಗ ಸೀಟ್ ಮ್ಯಾಟ್ರಿಕ್ಸ್ ಬಂದಾಯಿತು. ಸೊ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಈಸಿಯಾಗಿ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ, ಆಪ್ಷನ್ ಎಂಟ್ರಿ ಹೊಸ ಲಿಂಕ್ ಕೂಡ ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಕೋಬೋದು, ನೋಡ್ಕೋಬೋದು ನಿನ್ನೆ ಬಿಟ್ಟಿರೋದು ಲಿಂಕು. UGCET 14/7 UGCET 2025 ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಬೇಗ ಓಪನ್ ಆಗ್ತಿದೆ. ಸೊ ಇವಾಗ ಮೀನ್ಸ್ ಇದು ಹೊಸ ಲಿಂಕ್ ಯಾಕೆ ಬಿಟ್ಟಿರೋದಪ್ಪ ಅಂದರೆ, ಅದು ಹಳೆ ಲಿಂಕಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋ ಕಾರಣದಿಂದ ಹೊಸ ಲಿಂಕ್ ಬಿಟ್ಟಿರ್ಬೋದು ಅನ್ಕೋತೀನಿ. ಸೊ ಇವಾಗ ಇದ್ರ ಮೇಲೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಈಸಿಯಾಗಿ ಆಗ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಓಪನ್ ಕೂಡ ಆಗ್ತಿದೆ, ನಾನು ನಿನ್ನೆ ಒಬ್ಬರದ್ದು ಮಾಡಿ ನೋಡಿದ್ದೀನಿ. ಸೊ ಓಪನ್ ಕೂಡ ಆಗ್ತಿದೆ. ಸೊ ಈಸಿಯಾಗಿ ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಸೊ ಇನ್ನೊಂದು ಏನಪ್ಪ ಅಂದರೆ ನ್ಯೂಸು, ಬಿ ಎಸ್ ಸಿ ನರ್ಸಿಂಗ್ ಇವಾಗ ಆಪ್ಷನ್ ಎಂಟ್ರಿ ಮಾಡ್ಬೋದು. ಯಾರು ನನಗೆ ಕಾಮೆಂಟ್ಸಲ್ಲಿ ವಿಡಿಯೋ ಮೆಸೇಜ್ ಮೀನ್ಸ್ ಕ್ವಶನ್ಸ್ ಕೇಳಿದ್ರೆ ಬಿ ಎಸ್ ಸಿ ನರ್ಸಿಂಗ್ ಬಗ್ಗೆ, ಸೊ ಇವಾಗ ಒಂದೇ ಆನ್ಸರು, ಇವಾಗ ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮೀನ್ಸ್ ಒಂದು ಹೇಳ್ತೀನಿ, 2 ಲಕ್ಷ ಅಥವಾ 1,50,000 ಮೇಲೆ ಯಾರ್ದು ರ್ಯಾಂಕ್ ಇದೆ ಅವರು ಮಿನಿಮಮ್ 250 ಕಾಲೇಜಸ್ ಆ್ಯಡ್ ಮಾಡಲೇಬೇಕು. ಇಲ್ಲ ಕಾಲೇಜ್ ಸಿಗಲ್ಲ ಅಂತಲ್ಲ, ಸಿಗುತ್ತೆ, ಬಟ್ ನಿಮ್ಮ ಸೇಫ್ಟಿಗೋಸ್ಕರ ಏನಪ್ಪ ಅಂದರೆ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿರಿ, ನಿಮಗೆ ಕಾಲೇಜ್ ಖಂಡಿತ ಸಿಗುತ್ತೆ. ಸೊ ಎಷ್ಟು ಗುಡ್ ನ್ಯೂಸು. ನೆಕ್ಸ್ಟ್ ಇವಾಗ ಏನಪ್ಪ ಅಂದರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಏನೇ ಡೌಟ್ಸ್ ಇದ್ದರೂ ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿರಿ. ಬಿ ಎಸ್ ಸಿ ನರ್ಸಿಂಗ್ ಬಗ್ಗೆ ಆಗಲಿ ಅಥವಾ ಫಾರ್ಮಸಿ ಬಗ್ಗೆ ಫಾರ್ಮಸಿ ಆಪ್ಷನ್ ಎಂಟ್ರಿ ಬಗ್ಗೆ ಕೇಳ್ತಾ ಇದ್ರು, ಬಟ್ ಅದ್ರ ಬಗ್ಗೆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ. ಸೊ ಅದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ನಂತರ ನಾನು ನಿಮಗೆ ಗ್ರೂಪಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಎಲ್ಲರಿಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.